ಹಲೋ, ಗುಡ್ ಮಾರ್ನಿಂಗ್ ಟು ಆಲ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ನನ್ನ ಬಗ್ಗೆ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದೇ ಆದರೆ ನನ್ನ ನೇಮ್ ಬಂದು ನವ್ಯ ಅಂತ ಹೇಳಿ. ಗೊತ್ತಲ್ರಿ, ನಾವು ಚಾಮರಾಜನಗರ ಡಿಸ್ಟಿಕ್ಕು ಕೊಳ್ಳೇಗಾಲದಲ್ಲಿ ಬಿಲಾಂಗ್ ಆಗೋದು. ಕೊಳ್ಳೇಗಾಲ ಅಂದರೆ ಯಾರಿಗೆ ತಾನೇ ಗೊತ್ತಿರಲ್ಲ ಅಲ್ವಾ, ಫೇಮಸ್. ಬಟ್ ಆದರೆ ನಾನು ಹೇಳ್ಕೊಳ್ಳೋದು ಏನಂತಂದರೆ, ಇದು ಫಸ್ಟ್ ಟೈಮ್ ನನ್ನ ವ್ಲಾಗ್ ಆಗಿರೋದ್ರಿಂದ ನಾನು ಫಸ್ಟ್ ಟೈಮ್ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ತುಂಬಾ ನರ್ವಸ್ ಇಟ್ಕೊಂಡು ಬಂದಿದ್ದೀನಿ. ಬಟ್ ನಾನು 100% ನಾನು ಎಫರ್ಟ್ ಹಾಕ್ತೀನಿ. ಆ್ಯಂಡ್ ನಿಮ್ಮ ಕಡೆಯಿಂದ ಸಪೋರ್ಟ್ ಎಲ್ಲ ಇರಬೇಕು. ನನಗೆ 100% ನಾನು ಕೊಡ್ತೀನಿ ಅಂದರೆ ಅದಕ್ಕೆ ಸಪೋರ್ಟ್ ನೀವು ಮಾಡಬೇಕಲ್ವ. ನನಗೆ ಎಂತನೂ ಗೊತ್ತಿಲ್ಲ ಯೂಟ್ಯೂಬ್ ಬಗ್ಗೆ. ಬಟ್ ಆದರೆ ಫಾರ್ ದ ಫಸ್ಟ್ ಟೈಮ್ ನನ್ನ ವೀಡಿಯೋನ ನಾನು ಮಾಡ್ತಾಯಿದ್ದೀನಿ. ಓಕೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆನಾ ಗೈಸ್? ಓಕೆ, ಎಲ್ರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲೂ ಬೆಲ್ಲ ತಿಂದು ನಿಮ್ಮ ಬಾಳು ಸುಖವಾಗಿ ಸಂತೋಷವಾಗಿರಲಿ ಅಂತ ಕೇಳ್ಕೊಳ್ತಾ, ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಆಗಿರೋದರಿಂದ ಅದ್ರ ಪ್ರಯುಕ್ತ ನಾನು ವೀಡಿಯೋನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊತಾ ಇದ್ದೀನಿ. ನಾನು ಯೂಟ್ಯೂಬ್ ಮಾಡಿ ತುಂಬ ದಿನವೇ ಆಯಿತು, ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ. ಬಟ್ ಏನಂತ ಹೇಳಿದ್ರೆ ನನಗೆ ಗೊತ್ತಿರಲಿಲ್ಲ ಹೇಗೆ ಮಾಡಬೇಕು, ಏನು ಮಾಡಬೇಕಂತ. ಇವಾಗಲೂ ಕೂಡ ಗೊತ್ತಿಲ್ಲ. ಬಟ್ ಸ್ಟಾರ್ಟಿಂಗ್ ನಾನು ಮಾಡ್ತಾಯಿದ್ದೀನಿ. ಏನು ಮಾಡಬೇಕು, ಮಾಡಬೇಕು ಅಂತ ಮುಂದೆ ನಾನು ಏನು ಮಾಡ್ತೀನೋ ಬಿಡ್ತೀನೋ ಅದು ನನಗೆ ಗೊತ್ತಿಲ್ಲ. ಬಟ್ ಮಾಡ್ತೀನಿ ವೀಡಿಯೋ. ಇನ್ಮೇಲೆ ಡೈಲಿ ನನ್ನ ಬ್ಲಾಗ್ ಬರ್ತಾನೆ ಇರುತ್ತೆ. ಸಬ್ಸ್ಕ್ರೈಬ್ ಆಗಿ, ಓಕೆನಾ? ಸಪೋರ್ಟ್ ಮಾಡಿ. ಓಕೆ, ಇವತ್ತಿನ ಡೇಯಲ್ಲಿ ಏನೇನು ಸ್ಪೆಷಲ್, ಏನೇನು ಮಾಡ್ತಿದ್ದೀವಿ, ಏನೇನು ಡೇ ಇನ್ ಮೈ ಲೈಫ್ ಇವತ್ತು ಏನಾಗುತ್ತೆ ಅನ್ನೋದನ್ನು ನನ್ನ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಹಂಚ್ಕೊತೀನಿ. ಓಕೆನಾ? ಬನ್ನಿ ನೋಡೋಣ ಏನಾಗಿದೆ ಅಂತ. ಓಕೆ, ಕುಂಕುಮ ಹಂಗೆ ಇಕ್ಬಿಡು ಒಟ್ಟಿಗೆ. ಅಲ್ಲಿ ಬಾಲಕ್ಕೆ ಹಿಂದ್ಗಡೆ ನೋಡಿದ್ರಲ್ಲ ಗೈಸ್, ನಮ್ಮ ಮನೇಲಿ ಹೇಗೆ ಪೂಜೆ ನಡೀತು, ಎಲ್ಲನೂ ಚೆನ್ನಾಗಾಯಿತು. ಸುಖವಾಗಿ ಸಂತೋಷವಾಗಿ ಎಲ್ಲನೂ ಚೆನ್ನಾಗಾಯಿತು. ನನ್ನ ತಮ್ಮ ಪೂಜೆ ಮಾಡ್ದೆ ಆ್ಯಂಡ್ ನಾನು ಕೂಡ ಪೂಜೆ ಮಾಡಿದೆ. ಆ್ಯಂಡ್ ನಾವು ಏನಂತ ಅಂದರೆ, ನಾನು ಬೇಡ್ಕೊಂಡಿರೋದು ಇಷ್ಟೇ, ವರ್ಷದ ಮೊದಲನೇ ಹಬ್ಬದ ದಿವಸ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವರ್ಷ ಇಂಥ ಕಾಲಕ್ಕೆಲ್ಲ ನನಗೆ ಒಳ್ಳೆ ಸಬ್ಸ್ಕ್ರೈಬರ್ ಆಗಿ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತಿದ್ದು ನಾನು ಪೂಜೆನ ಮಾಡಿದೆ. ಓಕೆನಾ? ಪೂಜೆ ಎಲ್ಲ ಮುಗೀತು. ನೋಡಿ, ವಡೆ ಸುಡ್ತಾ ಇದ್ದಾರೆ, ಹಾಗೆ ಸಾಂಬಾರು ರೆಡಿಯಾಗಿದೆ. ನೋಡಿ ಗೈಸ್, ಒಂದು ತಿನ್ಕೊಬಿಟ್ಟಿದ್ದೀನಿ ಆಲ್ರೆಡಿ. ಬಟ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮಮ್ಮ ಅಡುಗೆ ಮಾಡೋದ್ರಲ್ಲೆಲ್ಲ ಎಕ್ಸ್ಪರ್ಟು. ಗೈಸ್, ಚೆನ್ನಾಗಿ ಊಟ ಮಾಡಿಬಿಟ್ಟು ಒಂದು ರೌಂಡ್ ಮಲ್ಕೊಂಬಿಟ್ಟಿದ್ದೆ, ಫುಲ್ ನಿದ್ದೆ. ಆ್ಯಂಡ್ ಇವಾಗ ಎದ್ದು ಫ್ರೆಶ್ ಅಪ್ಪು ಕೂಡ ಇನ್ನೂ ಆಗಿಲ್ಲ. ಎದ್ದ ತಕ್ಷಣ ಕಂಟಿನ್ಯೂಷನ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ಹೋಗಿ ಫ್ರೆಶ್ ಅಪ್ ಆಗಿ ಕಾಫಿ ಕುಡಿದ್ರೆ ನನಗೆ ಸ್ವಲ್ಪ ತಲೆನೋವು ಹೋಗೋದು. ನನಗೆ ಜಾಸ್ತಿ ಬಂದರೆ ಜಾಸ್ತಿ ಬಂದುಬಿಡುತ್ತೆ ನನಗೆ. ಏನಪ್ಪ ಅಂತಂದರೆ, ಒಂದು ರೌಂಡ್ ನಿದ್ದೆ ಮಾಡಿದ್ರೆ ಸಮಾಧಾನ ಆಗೋದು. ಇವಾಗ ಎದ್ದಿದ್ದೀನಿ. ಇವಾಗ ಎದ್ದು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದಿತ್ತು. ಬಟ್ ಆಲ್ರೆಡಿ ಟೈಮ್ ಆಗೋಯಿತು. ಸೊ ನಮ್ಮ ಮನೇಲಿ ಬೈತಾ ಇರ್ತಾರೆ, ಹಬ್ಬ ಬಂದರೂ ಮಲ್ಕೊಳ್ಳೋದೆ ಅಂತ. ಹಂಗಂದ್ಬಿಟ್ಟು ನಮ್ಮ ಮನೆ ಹೋಗಿ ಮಲಗಿದ್ದಾರೆ. ಆ್ಯಂಡ್ ಇನ್ನೊಂದು ಏನಂತಂದರೆ, ಎಲ್ಲ ಹಬ್ಬದಲ್ಲೂ ಕಾಮನ್ ಚಿಕ್ಕ ವಯಸ್ಸಲ್ಲಿರೋ ಥರ ಕ್ರೇಜ್ ಇವಾಗಿರಲ್ಲ ಅಲ್ವಾ. ಚಿಕ್ಕ ವಯಸ್ಸಲ್ಲಿ ಅಂತಂದರೆ ರೆಡಿ ಆಗಿಬಿಟ್ಟು ಹೋಗ್ಬಿಡ್ತೀವಿ, ಏನಂತ ಎಳ್ಳು ಬೆಲ್ಲ ಹಂಚ್ಬೇಕು ಹಂಗೆ ಹಿಂಗೆ ಅಂತ. ಚಿಕ್ಕ ವಯಸ್ಸಲ್ಲ ಒಂದೊಂಥರ ಕ್ರೇಜ್. ಬಟ್ ಇವಾಗ ಆ ಥರ ಚಾನ್ಸೇ ಇಲ್ಲ ಬಿಡಿ. ಹಬ್ಬ ಬಂತು ಅಂತಂದರೆ ಒಂಥರ ಸೋಂಬೇರಿತನ ಬಂದುಬಿಡುತ್ತೆ, ಹಂಗಾಗ್ಬಿಟ್ಟಿದೆ. ಬಟ್ ಆದ್ರೂ ಪದ್ಧತಿ ಹಿರಿಯರು ಮಾಡಿರೋ ಅಂಥ ಪದ್ಧತಿ ನಡ್ಕೊಂಡು ಬರಲೇಬೇಕಲ್ವ. ಸೊ ಹಬ್ಬಗಳು ಮಾಡಿದ್ದೀವಿ, ಮುಗೀತು. ಇವತ್ತು ಫಸ್ಟ್ ಡೇ ಆದ್ದರಿಂದ ನಾನೇನಾದ್ರೂ ತಪ್ಪಾಗಿ ಮಾತಾಡಿ ಏನಾದ್ರೂ ಇನ್ನೂ ತಿದ್ಕೊಳ್ಳೋದು ಏನಾದ್ರೂ ಇತ್ತ ಅಂತಂದರೆ ನನಗೆ ಹೇಳಿ. ಐ ಆಮ್ ಡ್ಯಾಮ್ ಶ್ಯೂರ್ ನಾನು ತಿದ್ಕೊಂಡು ನಾನು ಮುಂದೆ ಚೆನ್ನಾಗಿ ವ್ಲಾಗ್ನ ಮಾಡ್ತೀನಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ನವ್ಯಗೌಡ ಯೂಟ್ಯೂಬ್ ಚಾನಲ್. ಓಕೆನಾ? ಹೀಗೆ ನನಗೆ ಸಬ್ಸ್ಕ್ರೈಬ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಲವ್ ಯು ಆಲ್. ಟೇಕ್ ಕೇರ್.